ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತಹು. ಸ್ನೇಹಿತರೆ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಇದು ನಮ್ಮ ಊರಿನ ಹಾರ್ನಹಳ್ಳಿ ಗ್ರಾಮದ ಒಂದು ಕೆರೆ, ದೊಡ್ಡ ಕೆರೆ ಅಂತ ಹೇಳಿ. ಇದು ನೋಡಿ, ಈಗ ಒಂದು ತಿಂಗಳು ಮುಂಚೆ ಇಲ್ಲೆಲ್ಲ ಫುಲ್ಲು ಎಲ್ಲ ವೈಟಾಗಿ ಹೋಗಿತ್ತು. ಒಂಚೂರು ಒಂದು ಕಡ್ಡಿ ಹುಲ್ಲಿದ್ದಿಲ್ಲ. ಆದರೆ ಇವತ್ತು ಮಳೆ ಬಂದಿದೆ. ಈಗ ಲಾಸ್ಟ್ ಒಂದು 8-10 ದಿವಸದಿಂದ ಏನು ಮಳೆ ಬರ್ತಿತ್ತಲ್ಲ, ಸೈಕ್ಲೋನ್ ಎಫೆಕ್ಟಿಂದ, ಆ ಎಫೆಕ್ಟು ಈ ರೀತಿ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿ ಹಸಿರು ಹುಟ್ಟಿದೆ. ಹೊನ್ಗುನೆ ಸೊಪ್ಪು ಭಾರಿ ಚೆನ್ನಾಗಿ ಹುಟ್ಟಿದೆ. ಇದನ್ನು ಮುರಿಯೋದಕ್ಕೆ ಸುಮಾರು ಜನ ಹೆಂಗಸರು ಎಲ್ಲೆಲ್ಲಿಂದ ನಾವು ಬಂದು ಮುರ್ಕೊಂಡು ಹೋಗ್ತಿರ್ತಾರೆ. ನಮ್ಮ ಲಂಬಾಣೀಸ್ ವರ್ಗದ ಹೆಂಗಸರು ಇಲ್ಲಿ ಬಂದು ಈ ಸೊಪ್ಪನ್ನು ಮುರಿತಾರೆ. ಈ ಸೊಪ್ಪಲ್ಲಿ ಹೇಳ್ತಾರೆ ಭಾರಿ ಪ್ರೋಟೀನ್ ಇರುತ್ತೆ ಅಂತ ಹೇಳಿ. ಇದು ಹೊನ್ಗುನೆ ಸೊಪ್ಪು ಭಾರಿ ಒಳ್ಳೆಯದು. ನಾವು ಕೂಡ ಸುಮಾರು ತಿಂತೀವಿ. ಇದು ಭಾರಿ ಚೆನ್ನಾಗಾಗತ್ತೆ. ಇದು ಸಿಟಿ ಜನಕ್ಕೆ ಅಷ್ಟು ಜಾಸ್ತಿ ಗೊತ್ತಿಲ್ಲ ಅನ್ಕೋತೀನಿ. ಇಲ್ಲಿ ನೋಡಿ, ಫುಲ್ಲಾಗಿ ಹುಟ್ಟಿದೆ. ಎಲ್ಲಿ ನೋಡಿದ್ರೂ ಅದೇ ಇದೆ. ನಮ್ಮ ಕುರಿಗಳು ಕೂಡ ಅದೇ ಮೇಯ್ತಾ ಇದೆ. ಇಲ್ಲಿ ಫುಲ್ಲು ನೈಟು ಅವತ್ತು ಈ ನೀರೇನು ಈ ಕಡೆಯಿಂದ ಆ ಕಡೆ ಟಚ್ ಆಗಕ್ಕೆ ಬಂತು, ನೈಟ್ ಹರಿಯಾಗಿ ಬಂತಲ್ಲ, ಇಲ್ಲೆಲ್ಲ ಫುಲ್ಲು ನೈಟ್ ಫುಲ್ ಮೀನು ಹಿಡಿದಿದ್ದು ನಾವೆಲ್ಲ ಸೇರಿ. ಒಳ್ಳೆ ಮೀನು, ಕರ್ವ, ಜಿಲೇಬಿ, ಕಾಟ್ಲಾ, ಸುಮಾರು ಮೀನು ಇಲ್ಲಿಂದ ಎಲ್ಲ ಹಿಡ್ದಿದ್ದು ನಾವು. ಸುಮಾರು ಮೀನು ಸಿಕ್ತು ರಾತ್ರಿ ಹೊತ್ತು. ಒಳ್ಳೆ ಮೀನನ್ನು ಹಿಡಿದ್ವಿ. ಆದರೆ ಇವತ್ತು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ. ಸ್ವಲ್ಪ ಮಳೆ ಮೋಡ ಎಲ್ಲ ಕಮ್ಮಿ ಇದೆ. ನೋಡ್ತಿರ್ಬೋದು, ಎಲ್ಲ ಮೋಡ ಕಮ್ಮಿ ಇದೆ. ಇಲ್ಲೊಂದು ಸ್ವಲ್ಪ ಇದೆ. ಈ ಕಡೆ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಮೋಡ ಎಲ್ಲೂ ಇಲ್ಲ. ಮೋಡ ಇಲ್ಲಿದ್ದ ಕಾರಣ ಎಲ್ಲರೂ ಸ್ವಲ್ಪ ಬೇಸಾಯ ಮಾಡ್ತಿದ್ದಾರೆ. ಅಂದರೆ ಟ್ರ್ಯಾಕ್ಟರ್ಸ್ ಎಲ್ಲ ಹೊಡಿತಿದ್ದಾರೆ. ಹೊಲ ಗದ್ದೆಗಳು ಚೊಕ್ಕ ಆಗ್ತಿದೆ. ಇಲ್ಲಿ ಫುಲ್ ನೋಡ್ತಿರ್ಬೋದು ಎಷ್ಟು ಒಂದು ಸೊಪ್ಪಿದೆ ಅಂತ. ಹೈ ಪ್ರೋಟೀನ್ ಸೊಪ್ಪಿದು, ಹೊನ್ಗುನೆ ಸೊಪ್ಪು ಅಂತ ಹೇಳಿ. ಭಾರಿ ಜನ ಇದು ತಿನ್ನೋಕ್ಕೆ ಇಷ್ಟಪಡ್ತಾರೆ. ನಾವಂತೂ ಸಿಕ್ಕಾಪಟ್ಟೆ ಡೈಲಿ ತಿಂತಾ ಇರ್ತೀವಿ. ಇದು ನಮ್ಮ ಹಿತ್ತಲಲ್ಲೂ ಕೂಡ ಫುಲ್ಲು, ನಮ್ಮ ತೋಟದಲ್ಲೂ ಫುಲ್ ಇದೆ. ಇಲ್ಲಿ ಕೂಡ ನಾವು ತಿಂತಾ ಇರ್ತೀವಿ. ಇಲ್ಲಿ ನೋಡಿ, ಇದು ದನ ಕರುಗಳು ಅಂತೂ ಭಾರಿ ಇಷ್ಟಪಟ್ಟು ತಿಂತವೆ. ನ್ಯಾಚುರಲ್ ಸೊಪ್ಪು. ಇದಕ್ಕೆ ಯಾವುದೇ ಗೊಬ್ಬರ ಆಗಲಿ ಔಷಧಿ ಆಗಲಿ ಏನು ಹೊಡೆಯಲ್ಲ. ಮಳೆ ಬಿದ್ದ ತಕ್ಷಣವೇ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟಿದೆ. ಈ ಸೊಪ್ಪು ಯಾರ್ಯಾರು ತಿಂತಿದ್ದೀರಾ, ಯಾರ್ಯಾರು ತಿಂದಿದ್ದೀರಾ, ಇದ್ರ ಬೆನಿಫಿಟ್ಸ್ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.